ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಃ ಶಿವಾಯ, ನಮಃ ಶಿವಾಯ. ಸಾಧು ಸಂತರಿಗೂ ಋಷಿಮುನಿಗಳಿಗೂ ನಮಃ ಶಿವಾಯ, ನಮಃ ಶಿವಾಯ. ನಾನು ಚಂದ್ರಕಾಂತ್ ಯೋಗ ಗುರುಜಿ, ಜಪ್ಪು ಕೊಡುಪಾಡಿದೋಟ, ಮುಖಾಂಬಿಕಾ ರಾಶಿ ಪ್ರಶ್ನೆ. ಇದು ಧರ್ಮ ರಹಸ್ಯ. ನಿಮಗೆ ಇದುವರೆಗೆ ನಾನು ಏನನ್ನು ಹೇಳಿದ್ದೇನೆ ಅದೆಲ್ಲ ಕೆಲವು ಧರ್ಮದಲ್ಲಿರುವಂಥ ರಹಸ್ಯವನ್ನು ಹೇಳಿದ್ದೇನೆ. ಇವತ್ತು ನಾನು ನಿಮಗೆ ಈಗ ಶನಿಯ ವಾಹನ ಕಾಗೆ. ನಾವು ಪಿಂಡ ಪ್ರದಾನ ಮಾಡುವಾಗ ಕಾಗೆಗಿಡ್ತೇವೆ, ಮಧ್ಯಾಹ್ನದ ಊಟವನ್ನು ಕಾಗೆಗಿಡ್ತೇವೆ. ನಿಜವಾಗಿಯೂ ಈ ಶನಿಯ ವಾಹನ ಕಾಗೆ ಆದ್ದರಿಂದ ಯಾಕೆ ಇಡಬೇಕು? ಇದರ ಮೂಲ ಅರ್ಥವನ್ನು ಏನಾದರೂ ನೀವು ತಿಳಿದಿದ್ದೀರಾ? ನಿಜವಾಗಿಯೂ ಬೆಳಗ್ಗಿನ ಪಿಂಡವನ್ನು ನೀರಿಗೆ ಬಿಡಬೇಕು, ಮೀನಿಗೆ ಕೊಡಬೇಕು, ಸಮುದ್ರ ತೀರ ನದಿ ತೀರದಲ್ಲಿ ಮಾಡಬೇಕು. ಅದು ಕೆಲವರು ಮಾಡ್ತಾರೆ, ಕೆಲವರು ಮಾಡುವುದಿಲ್ಲ. ಏನಾದರೂ ಕೆರೆಗೆ ಹಾಕ್ತಾರೆ, ಅದರಿಂದ ದೋಷ ನಿಮಗೆ ತಡುತ್ತದೆ. ಗೊತ್ತಿದ್ದು ಇಂಥ ತಪ್ಪು ಮಾಡ್ತೀವಿ. ಸಾಯಂಕಾಲದ ಒಂದು ಊಟ ಏನು ನೀವೊಂದು 6 ಗಂಟೆಯ ಒಳಗಡೆ ಕೊಡ್ತೀರಿ, ಅದು ದನಕ್ಕೆ ಕೊಡಬೇಕು, ಸತ್ತವರ ಲೆಕ್ಕದಲ್ಲಿ. ಇದು ಭಾರಿ ಒಳ್ಳೆಯದು. ಆದರೆ ಮಧ್ಯಾಹ್ನದ ಊಟವನ್ನು ನೀವು ಕಾಗೆಗೆ ಕೊಡ್ತೀರಲ್ವಾ, ಇದರ ಉದ್ದೇಶ ಏನಾದರೂ ತಿಳಿದಿದ್ದೀರಾ? ಈ ಧರ್ಮದ ರಹಸ್ಯವನ್ನು ತಿಳಿದಿದ್ದೀರಾ ನೀವು? ನಿಮಗೆ ಗೊತ್ತುಂಟಾ? ಗೊತ್ತಿಲ್ಲದಿದ್ದರೆ ಕೇಳಬೇಕು ಪುರೋಹಿತರ ಹತ್ರ. ಯಾಕೆ ಸ್ವಾಮಿ ಇದು ಕಾಗೆಗೆ ಯಾಕೆ ಇಡ್ತೀರಿ ಈ ಅನ್ನವನ್ನು ಅಂತ ಕೇಳಬೇಕು. ಆವಾಗ ಅವರು ಸರಿಯಾದ ಮಾಹಿತಿ ಕೊಡ್ತಾರೆ. ಒಂದು ನಾವು ಹೇಳುವುದು ಪೂರ್ವಜರು ಮಾಡಿದ್ದಾರೆ, ಅದರ ಪ್ರಕಾರ ನಾವು ಮಾಡ್ತೇವೆ, ಅದನ್ನು ಹೇಳಬಾರ್ದು. ನಾವು ಪೂರ್ವಜರು ಪ್ರತಿಯೊಂದಕ್ಕೂ ಅರ್ಥವನ್ನು ಕೊಟ್ಟಿದ್ದಾರೆ. ಆ ಅರ್ಥ ಈಗಿನ ಕಾಲದಲ್ಲಿ ಮರೆತು ಹೋಗಿದೆ, ಮತ್ತು ಅದನ್ನು ನಾವು ಕೇಳುವುದೂ ಇಲ್ಲ. ನಾನು ನಿಮಗೆ ಸ್ವಲ್ಪ ಬಿಡಿಸಿ ಹೇಳ್ತೇನೆ. ಯಾಕೆ ಇಡಬೇಕು ಕಾಗೆಗೆ ಅಂತ ಕೇಳಿದ್ರೆ ತಪ್ಪೇನಿಲ್ಲ, ಸರಿ ಉಂಟು. ಒಂದು ಕಾಲದಲ್ಲಿ ಈ ರಾವಣನಿಗೆ ಈ 3 ಲೋಕವನ್ನು ಜಯಿಸಬೇಕು, 3 ಲೋಕದಲ್ಲೂ ನಾನೇ ಇರಬೇಕು ಅಂತ ಹೇಳಿ ಅವನ ದುರಾಸೆ ಯಾವಾಗಲೂ ರಾವಣನಿಗೆ. ಇಂದ್ರನನ್ನು ಜಯಿಸಬೇಕು, ಅಮರಾವತಿಗೆ ಯುದ್ಧಕ್ಕೆ ಸಾರಿದ. ಯುದ್ಧ ಮಾಡಲಿಕ್ಕೆ ಬರ್ತೇನೆ, ಇಲ್ಲದಿದ್ದರೆ ನಿನ್ನ ಇಂದ್ರ ಪದವಿಯನ್ನು ಬಿಟ್ಟು ಕೊಡಬೇಕು ಅಂತ. ಆವಾಗ ಇಂದ್ರ ಏನು ಮಾಡ್ತಾನೆ, ಎಲ್ಲ ದೇವತೆಗಳಿಗೆ ಹೇಳ್ತಾನೆ, ರಾವಣ ಯುದ್ಧಕ್ಕೆ ಬರ್ತಾನೆ, ನಾವೆಲ್ಲರೂ ತಯಾರಾಗಿರಬೇಕು, ಈ ಸಲ ಅವನನ್ನು ನಾವು ಅಟ್ಟಾಡಿಸಿ ಹೊಡಿಬೇಕು, ಇಲ್ಲದ್ರೆ ಅವನನ್ನು ಮುಗಿಸಬೇಕು ಅಂತ. ಎಲ್ಲರೂ ರೆಡಿಯಾಗಿದ್ದಾರೆ, ದೇವತೆಗಳು ಎಲ್ಲರೂ ರೆಡಿಯಾಗಿದ್ದಾರೆ. ಅದರಲ್ಲಿ ಯಮಧರ್ಮರಾಯನಿಗೂ ಆಮಂತ್ರಣವಿದೆ ಯುದ್ಧ ಮಾಡಲಿಕ್ಕೆ, ರಾವಣನಿಗೆ ಹೊಡಿಲಿಕ್ಕೆ. ಎಲ್ಲ ದೇವತೆಗಳನ್ನು ರಾವಣ ಅಟ್ಟಾಡಿಸಿ ಹೊಡೆದ, ಎಲ್ಲರನ್ನು ಚದುರಿಸಿಬಿಟ್ಟ, ಎಲ್ಲರೂ ಪಲಾಯನವಾದರು. ಕೊನೆಗೆ ಯಮಧರ್ಮರಾಯನಿಗೆ ಈ ಅವಕಾಶ ರಾವಣನಿಗೆ ಹೊಡಿಲಿಕ್ಕೆ. ಆವಾಗ ಏನಾಯಿತು ಅಂತ ಕೇಳಿದರೆ, ಆ ಯುದ್ಧ ಪ್ರಾರಂಭ ಆಗುವ ಮೊದಲೇ ಬ್ರಹ್ಮದೇವರು ಯಮಧರ್ಮರಾಯನಿಗೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಅವರು ಹೇಳ್ತಾರೆ, ಯಮಧರ್ಮರಾಯ, ನೀನು ರಾವಣನಲ್ಲಿ ಯುದ್ಧ ಮಾಡಲಿಕ್ಕೆ ಇಲ್ಲ, ನೀನು ಇಲ್ಲಿಂದ ತಪ್ಪಿಸು, ಇಲ್ಲದ್ರೆ ನಿನ್ನ ಈ ಅವತಾರವನ್ನು ತ್ಯಾಗ ಮಾಡು, ಏನಾದರೂ ಮಾಡಲೇಬೇಕು ನೀನು. ಯಾಕೆ ಅಂತ ಕೇಳಿದರೆ, ರಾವಣನನ್ನು ಸಂಹಾರ ಮಾಡಲಿಕ್ಕೆ ಭೂಲೋಕದಲ್ಲಿ ಜನ ರೆಡಿಯಾಗಿದ್ದಾರೆ, ರಾಮ ರೆಡಿಯಾಗಿದ್ದಾನೆ. ಕಾರಣ ಅವನ ಸಂಹಾರಕ್ಕೇ ರಾಮನ ಸೃಷ್ಟಿಯಾಗಿದೆ. ಮತ್ತು ನನ್ನ ಆಶೀರ್ವಾದ ಕೂಡ ರಾವಣನಿಗೆ ಇದೆ. ನಿನ್ನನ್ನು ಯಾರೂ ಏನು ಮಾಡುವುದಿಲ್ಲ, 3 ಲೋಕದಲ್ಲೂ ನೀನೇ ವಿಜೇತನಾಗಿರಬೇಕು, ನೀನೇ ಶಾಶ್ವತವಾಗಿರಬೇಕು. ನಿನಗೆ ಒಂದು ಸಾಮಾನ್ಯ ಋಷಿ ವೇಷದಲ್ಲಿರುವಂಥ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿನ್ನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಅವನಿಗೆ ಆಶೀರ್ವಾದ ಮಾಡಿದೆ. ಒಂದು ವೇಳೆ ನೀನು ಯಮದಂಡವನ್ನು ಪ್ರಯೋಗಿಸಿದರೆ
ಒಂದು ವೇಳೆ ರಾವಣ ಹತ್ಯೆ ಆದರೆ ನನ್ನ ಏನುಂಟು ಆಶೀರ್ವಾದ ಅವನಿಗೆ ಅದು ಸುಳ್ಳಾಗ್ತದೆ. ಒಂದು ವೇಳೆ ನಿನ್ನ ಯಮದಂಡದಿಂದ ಅವನು ಬದುಕಿದರೆ ಭೂಲೋಕಕ್ಕೆ ನಿನ್ನ ಯಮದಂಡ ಹೋದರೆ ಅಲ್ಲಿರುವಂಥ ಜನರು ನಾಶ ಆಗ್ತಾರೆ. ಅದಕ್ಕೋಸ್ಕರ ನೀನು ಇಲ್ಲಿಂದ ಮರೆಯಾಗು ಅಂತ ಹೇಳಿ ಬ್ರಹ್ಮದೇವರು ಅಲ್ಲಿಂದ ಮಾಯವಾದರು. ಇವನು ಏನು ಮಾಡುವುದು ಈಗ? ಯಮಧರ್ಮರಾಯ ಅಲ್ಲಿ ಕಾಗೆಗಳ ಸಮೂಹವಿತ್ತು ಇಂದ್ರನ ಅಮರಾವತಿಯಲ್ಲಿ. ಆವಾಗ ಯಮಧರ್ಮರಾಯ ಏನು ಮಾಡ್ತಾನೆ, ಆ ಕಾಗೆಗಳ ಸಮೂಹದಲ್ಲಿ ಇವನು ಕೂಡ ಕಾಗೆಯಾಗಿ ಅಲ್ಲಿ ಕಾಗೆಯ ವೇಷಧಾರಿಯಾಗಿ ಇದ್ದ. ರಾವಣ ಎಲ್ಲ ಕಡೆ ಹುಡುಕ್ತಾನೆ, ಯಾರೂ ದೇವತೆಗಳು ಸಿಗುವುದಿಲ್ಲ. ನೇರ ಇಂದ್ರನ ಅರಮನೆಗೆ ಹೋಗಿ ಅಲ್ಲಿರುವಂಥವರನ್ನು ವಶ ಮಾಡಿ ಬಿಡ್ತಾನೆ. ಕೊನೆಗೆ ಈ ರಾವಣ ಹೋದ ಮೇಲೆ ಈ ಕಾಗೆಯ ರೂಪದಲ್ಲಿದ್ದಂಥ ಯಮಧರ್ಮರಾಯ ತಿರ್ಗಾ ಯಮಧರ್ಮ ರೂಪಕ್ಕೆ ಬಂದು ಕಾಗೆಗಳಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾನೆ. ಯಾರು ಭೂಲೋಕದಲ್ಲಿ ಸತ್ತವರ ಹೆಸರಿನಲ್ಲಿ ನಿಮ್ಮನ್ನು ಕರೆದು ಒಂದು ಎಲೆ ಹಾಕಿ ಊಟವನ್ನು ಹಾಕ್ತಾರೆ, ಆ ಊಟವನ್ನು ನೀನು ಮುಟ್ಟಿದರೆ ಕಾಗೆಗಳು ಅವರಿಗೆ ಆದಷ್ಟು ಬೇಗ ಪಿತೃಲೋಕ ಪ್ರಾಪ್ತಿಯಾಗ್ತದೆ. ಹಾಗೆಯೇ ನಿಮಗೆ ಯಾವ ರೋಗವೂ ಕೂಡ ಬಾರದೆ ಇರಲಿ ಅಂತ ಕಾಗೆಗಳಿಗೆ ಯಮಧರ್ಮರಾಯನ ಆಶೀರ್ವಾದ ಇದೆ. ಹಾಗೆಯೇ ಆಶೀರ್ವಾದ ಕೊಟ್ಟ ಮೇಲೆ ಭೂಲೋಕದಲ್ಲಿ ನಾವು ಎಷ್ಟೋ ಪಿಂಡ ಪ್ರದಾನ ಮಾಡ್ತೇವೆ, ಅದು ತಪ್ಪಾಗಿ ಮಾಡ್ತೇವೆ. ಬೆಳಗಿನ ಅನ್ನಗೋಲವನ್ನು ಅಂದರೆ ಪಿಂಡ ಶ್ರಾದ್ದ ಮಾಡುವಾಗ ಕ್ರಮ ಹೇಗೆ, ಮಧ್ಯಾಹ್ನ ಮಾಡುವಾಗ ಕ್ರಮ ಹೇಗೆ, ಸಾಯಂಕಾಲ ಒಂದು ಅವರ ಲೆಕ್ಕದಲ್ಲೇ 4 ಜನರಿಗೆ ಒಂದು ಸಂಪ್ರದಾಯದ ಪ್ರಕಾರ ಒಂದು 3 ಊಟ ಕೊಟ್ಟರೆ ಗೋವುಗಳಿಗೆ, ಇದರ ರಹಸ್ಯವೇನು ಅಂತ ಹೇಳಿ ಏನು ನಮಗೆ ಇದುವರೆಗೆ ತಿಳಿದಿಲ್ಲ, ತಿಳಿಸಿಕೊಡುವುದೂ ಇಲ್ಲ. ಅವರಿಗೂ ಗೊತ್ತಿಲ್ವ ಏನೂ ಗೊತ್ತಿಲ್ಲ, ನಾವು ಕೇಳಲಿಕ್ಕೆ ಹೋಗುವುದಿಲ್ಲ. ಆದ ಕಾರಣ ನಾವು ಈಗಲೂ ಗೊಂದಲದಲ್ಲೇ ಇದ್ದೇವೆ. ಅದು ಸರಿಯಾ ತಪ್ಪಾ ಗೊತ್ತಿಲ್ಲ. ಮತ್ತು ಕಾಗೆಗಳಿಗೆ ಒಂದು ಕಾಲದಲ್ಲಿ ರಾಜರ ಮಧ್ಯೆ ಯುದ್ಧ ಆಗುವ ಸಂದರ್ಭದಲ್ಲಿ ಒಂದು ರಾಜ್ಯದ ರಾಜ ಇನ್ನೊಂದು ರಾಜ್ಯದಲ್ಲಿ ಏನಾದರೂ ಸಭೆ ಸಮಾರಂಭ ಆದಾಗ ಊಟೋಪಚಾರ ಮಾಡುವಾಗ ವಿಷ ಹಾಕುವಂಥ ಒಂದು ಪದ್ಧತಿ ಇತ್ತು. ಈಗಲೂ ನೀವು ನೋಡಿದ್ದೀರಿ, ಕೆಲವು ದೇವಸ್ಥಾನದಲ್ಲಿ ಅವರವರ ಒಳಗಡೆ ಇರುವಂಥ ದ್ವೇಷದಿಂದ ಜನರಿಗೆ ಏನೋ ವಿಷ ಹಾಕಿ ಜನರು ಸತ್ತದನ್ನು ಕೇಳಿದ್ದೀರಿ. ಅದು ಮೊದಲು ಕೂಡ ಇತ್ತು. ಆವಾಗ ಊಟ ಮಾಡುವ ಮೊದಲು, ನಾವೆಲ್ಲ ಸಮಾರಂಭದ ಊಟ ಮಾಡುವ ಮೊದಲು ಕಾಗೆಗಳಿಗೆ ಒಂದಷ್ಟು ಊಟವನ್ನು ಹಾಕಿದಾಗ ಕಾಗೆಗಳು ಅದನ್ನು ತಿಂದಾಗ ಕಾಗೆಗಳು ಅಲ್ಲಿ ಪಟಪಟನೆ ಒದ್ದಾಡಿ ಸಾಯುತ್ತದೆ. ಆವಾಗ ವಿಷ ಹಾಕಿದೆ ಅಂತ ಗೊತ್ತಾದ ಕೂಡಲೇ ಮನುಷ್ಯರನ್ನು ಸಾಯುವುದನ್ನು ನಿಲ್ಲಿಸಲಿಕ್ಕೆ ಒಂದು ಆವಾಗಿನ ಕಾಲದ ಒಂದು ಸಂಶೋಧನೆ ಅದು. ಅದಕ್ಕೋಸ್ಕರ ಕಾಗೆಗಳಿಗೆ ನಾವು ಅಮಾವಾಸ್ಯೆ ದಿವಸ ಕೂಡ ನಾವು ತಿನ್ನುವ ಮೊದಲು ಒಂದು ಹಿಡಿ ಅನ್ನವನ್ನು ಕಾಗೆಗಳಿಗೆ ಹಾಕುವುದರಿಂದ ನಮ್ಮ ಮನೆಯ ಒಳಗಡೆ ಇರುವಂಥ ಎಷ್ಟೋ ಪಿತೃದೋಷಗಳು ಕೂಡ ದೂರ ಆಗ್ತವೆ. ನನ್ನ ಮಾತು ನಿಮಗೆ ಸರಿ ಅಂತ ಅನಿಸಿದರೆ, ಮನಸ್ಸಿಗೆ ಮುಟ್ಟಿದರೆ ಇದನ್ನು 4 ಜನರಿಗೆ ತಿಳಿಸಿ. ಹಾಗೆಯೇ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನನ್ನನ್ನು ನೇರವಾಗಿ ಭೇಟಿ ಮಾಡುವಂಥ ನಂಬರ್ ಏನಿದೆ ಅದನ್ನು ಬರೆದುಕೊಳ್ಳಿ, 9880254627. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ನಾನು ಜನ್ಮರಹಸ್ಯದ ಬಗ್ಗೆ ತಿಳಿಸಿಕೊಡ್ತೇನೆ, ಕಾದು ನೋಡಿ. ಮತ್ತು ನಿಮ್ಮ ಆಶೀರ್ವಾದ ನನಗೆ ಖಂಡಿತವಾಗಿ ಬೇಕು. ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಖುಷಿಯ ಲೈಕ್ ಉಂಟಲ್ಲ, ನನಗೆ ಎಷ್ಟೋ ಸಪೋರ್ಟ್ ಮಾಡಿದೆ. ಮತ್ತು ನನ್ನ ಫೇಸ್ಬುಕ್ನವರು ಆಗಲಿ
ಹಾಗೆಯೇ ಯೂಟ್ಯೂಬ್ ಚಾನಲ್ನವರಾಗಿ ನನಗೆ ಬೆರಿ ತಟ್ಟುವ ಒಂದು ಈ ಖುಷಿಯಿಂದ ಇನ್ನಷ್ಟು ಕೆಲವು ಧರ್ಮ ರಹಸ್ಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಹಾಗೆಯೇ ನೀವು ನೋಡ್ತಾ ಹೋಗಿ. ನಾನು ಹೇಳ್ತಾ ಹೋಗ್ತೇನೆ. ಜೈ ಶ್ರೀರಾಮ್.